ಸಿಲಿಕಾನ್ ಸಿಟಿ ಮಂದಿ ಈ ಸುದ್ದಿಯನ್ನ ನೋಡಲೇಬೇಕು. ಬೆಳಗಾವಿಯ ಅಧಿವೇಶನದ ವೇಳೆ ಬಿಗ್ ಬ್ಲಾಸ್ಟಿಂಗ್ ಸ್ಟೋರಿ ನಿಮ್ಮ ಕರ್ನಾಟಕ ನ್ಯೂಸ್ ಬೀಟ್ನಲ್ಲಿ. ಸಿಲಿಕಾನ್ ಸಿಟಿ ಮಂದಿ ಈ ಸುದ್ದಿಯನ್ನ ನೋಡಲೇಬೇಕು. ಬೆಳಗಾವಿ ಅಧಿವೇಶನದ ವೇಳೆ ಬಿಗ್ ಬ್ಲಾಸ್ಟಿಂಗ್ ಸ್ಟೋರಿ ನಿಮ್ಮ ಕರ್ನಾಟಕ ನ್ಯೂಸ್ ಬೀಟ್ನಲ್ಲಿ. ಎಕ್ಸ್ಕ್ಲೂಸಿವ್ ಸ್ಟೋರಿ. ಬ್ರ್ಯಾಂಡ್ ಬೆಂಗಳೂರು ಅನ್ನೋದು ಬರೀ ಹೆಸರಿಗೆ ಮಾತ್ರವಾ? ಹಾಗಾದ್ರೆ ಗುಂಡಿ ಮುಚ್ಚಿ ಅಭಿವೃದ್ಧಿ ಮಾಡಲು ಹಣ ಇಲ್ವಾ ಸರ್ಕಾರದ ಬಳಿ? ಪ್ರಮುಖ ರಸ್ತೆಗಳನ್ನು ನಿರ್ವಹಿಸಲು ಸರ್ಕಾರಕ್ಕೆ ಆಗ್ತಾ ಇಲ್ವಾ? ಹಾಗಾದ್ರೆ ಬ್ರ್ಯಾಂಡ್ ಬೆಂಗಳೂರು, ಗ್ರೇಟರ್ ಬೆಂಗಳೂರು, ಸಿಲಿಕಾನ್ ಸಿಟಿ ಬೆಂಗಳೂರು, ಗಾರ್ಡನ್ ಸಿಟಿ ಬೆಂಗಳೂರು, ಈ ಎಲ್ಲ ಬೆಂಗಳೂರನ್ನ ನಾವು ಬರೀ ಹೆಸರಿಗಷ್ಟೇ ನೋಡ್ತಾ ಇರ್ತೀವಿ. ಅಲ್ಲಲ್ಲಿ ಗುಂಡಿ ಮುಚ್ಚುವಂತಹ ಕೆಲಸವನ್ನ ಏನೋ ಮಾಡಿದ್ರು. ರಾತ್ರೋರಾತ್ರಿ ನಾನು ಕೂಡ ಭೇಟಿ ನೀಡ್ತೀನಿ, ಹಾಗೆ ಪಾರ್ಕ್ಗಳಿಗೆ ಹೋಗಿ ಭೇಟಿ ಮಾಡ್ತೀನಿ, ಅಲ್ಲಿನ ಜನರ ಅಹವಾಲು ಕೇಳ್ತೀನಿ ಎನ್ನುವಂತಹ ಸಾಕಷ್ಟು ಕಾರ್ಯಕ್ರಮಗಳನ್ನು ಕೂಡ ಡಿ.ಕೆ. ಶಿವಕುಮಾರ್ ಅವರು ಮಾಡಿದ್ರು. ಆದರೆ ಡಿ.ಕೆ. ಶಿವಕುಮಾರ್ ಅವರು ಮಾಡಿದಂತಹ ಒಂದಷ್ಟು ಕಾರ್ಯಕ್ರಮಗಳು ಸರಿಯಾಗಿ ನಡೆದಿದ್ಯಾ ಎನ್ನುವಂತಹ ಅನುಮಾನಗಳು ಕೂಡ ಹುಟ್ಟಿಕೊಳ್ತಾ ಇರುವಂಥದ್ದು. ಯಾಕಂದರೆ ಒಂದೋ ಎರಡೋ ರಸ್ತೆಗಳು ಕಣ್ಣಿಗೆ ಕಾಣುವಂತಹ ರಸ್ತೆಗಳನ್ನೇನೋ ಸರಿ ಮಾಡಿಬಿಟ್ಟಿದ್ದಾರೆ. ಈ ಕಡೆ ಹೆಬ್ಬಾಳ ಫ್ಲೈಓವರ್ ಆಗಿರ್ಬೋದು, ಈ ಕಡೆ ಸುಮಾರು ರಸ್ತೆಗಳು ಹದಗೆಟ್ಟು ಹೋಗಿದೆ. ಅಂತಹ ರಸ್ತೆಗಳನ್ನು ಇನ್ನೂ ಕೂಡ ಗುಂಡಿ ಮುಚ್ಚುವಂತಹ ಕೆಲಸ ಮಾಡಿಲ್ಲ. ಬೆಂಗಳೂರಿನ ಪ್ರಮುಖ ರಸ್ತೆಗಳ ಮೇಲೆ ಖಾಸಗಿ ಹಿಡಿತವನ್ನು ಸಾಧಿಸ್ತಾ ಇದೆಯಾ? ಖಾಸಗಿಯವರಿಗೆ ಪ್ರಮುಖ ರಸ್ತೆಗಳ ನಿರ್ವಹಣೆಯ ಜವಾಬ್ದಾರಿಯನ್ನು ಕೊಡಲಾಗಿದೆಯಾ? ಹಾಗಾದರೆ ಖಾಸಗಿ ಕಂಪನಿಯವರಿಂದಲೇ ರಸ್ತೆಗಳ ಅಭಿವೃದ್ಧಿಯಂತೆ, ಖಾಸಗಿ ಕಂಪನಿಯವರಿಂದಲೇ ರಸ್ತೆಗಳ ನಿರ್ವಹಣೆಯಂತೆ. ಮೊದಲಿಗೆ ಎಂಜಿ ರೋಡ್, ಬ್ರಿಗೇಡ್ ರೋಡ್ನ ಹೊಣೆ. ಇಂಥದ್ದೊಂದು ಎಡವಟ್ಟು ಕೆಲಸಕ್ಕೆ ಜಿಬಿಎ ಮುಂದಾಗಿದೆ. ಖಾಸಗಿ ಸಹಭಾಗಿತ್ವದಲ್ಲಿ ಇದೆಲ್ಲ ಮಾಡುತ್ತಂತೆ ಜಿಬಿಎ, ಗ್ರೇಟರ್ ಬೆಂಗಳೂರು ಅಥಾರಿಟಿ. ಈ ಬಗ್ಗೆ ಖಾಸಗಿ ಕಂಪನಿಗಳ ಜೊತೆ ಚರ್ಚೆಗೆ ಮುಂದಾಗಿದೆ ಜಿಬಿಎ. ಜಿಬಿಎ ಶುರುವಾದಾಗಿಂದ, ಹೆಸರು ಚೇಂಜ್ ಆದಾಗಿಂದ ಒಂದಲ್ಲ ಒಂದು ರೀತಿಯ ಎಡವಟ್ಟುಗಳು, ಚರ್ಚೆಗಳು ಯಾವಾಗಲೂ ಕೂಡ ಮುಂದುವರಿತಾ ಇರುವಂಥದ್ದು. ಈಗಾಗಲೇ ನೋಡಿ, ಖಾಸಗಿ ಬೆಂಗಳೂರಿನ ಪ್ರಮುಖವಾದಂತಹ ರಸ್ತೆಗಳು ಇದೆ. ಈಗ ಎಕ್ಸಾಂಪಲ್ ನಾವಿಲ್ಲಿ ಗಮನಿಸ್ತಾ ಹೋಗೋದಾದರೆ MG ರೋಡ್ ಆಗಿರಬಹುದು ಅಥವಾ ಬ್ರಿಗೇಡ್ ರೋಡ್ ಆಗಿರಬಹುದು, ಇಂತಹ ರೋಡ್ನ ಹೊಣೆಯನ್ನು ಖಾಸಗಿ ಕಂಪನಿಯವರಿಗೆ ಕೊಡೋಕೆ ಮುಂದಾಗಿದೆಯಂತೆ ಜಿಬಿಎ. ಇಂಥದ್ದೊಂದು ಎಡವಟ್ಟು ಕೆಲಸಕ್ಕೆ ಜಿಬಿಎ ಮುಂದಾಗಿರುವಂಥದ್ದು. ಇವರಿಗೆಲ್ಲ ಐಡಿಯಾ ಯಾರು ಕೊಡ್ತಾರೆ ನಿಜಕ್ಕೂ ಕೂಡ ಗೊತ್ತಾಗಲ್ಲ ಏನಿಲ್ಲ. ಬೆಂಗಳೂರಿನ ಪ್ರಮುಖ ರಸ್ತೆಗಳ ಮೇಲೆ ಖಾಸಗಿ ಹಿಡಿತವನ್ನು ಸಾಧಿಸ್ತು ಅಂತ ಅನ್ನೋದಾದರೆ, ನೆಕ್ಸ್ಟ್ ಗ್ರೇಟರ್ ಬೆಂಗಳೂರು ಅಥಾರಿಟಿಯ ಕೆಲಸವಾದರೂ ಏನು? ಸುಮ್ಮನೆ ಕೂರೋದಾ ಹಾಗಾದರೆ ಖಾಲಿ? ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಪ್ಡೇಟಿಂಗ್ ಬ್ರೇಕಿಂಗ್ ಕೂಡ ಬರ್ತಾ ಇದೆ. ಜಿಬಿಎ ಅಧಿಕಾರಿಗಳೇ ಯಾರು ನಿಮ್ಮಲ್ಲಿ ಸಮರ್ಥರೇ ಇಲ್ವಾ? ಹಾಗಾದರೆ ಪ್ರಮುಖ ರಸ್ತೆಗಳನ್ನು ನಿಭಾಯಿಸೋಕೆ ನಿಮ್ಗಾಗಲ್ವಾ? ಖಾಸಗಿಯವರಿಗೆ MG ರೋಡು, ಬ್ರಿಗೇಡ್ ರೋಡ್ಗಳನ್ನು ನಿರ್ವಹಣೆ ಮಾಡಲು ಕೊಟ್ಟರೆ ನೀವೇನು ಮಾಡ್ತೀರಾ? ಅಭಿವೃದ್ಧಿ ಮಾಡೋಕ್ಕಾಗಲ್ಲ ಅಂದಮೇಲೆ ಜಿಬಿಎ ಯಾಕೆ ಬೇಕಾಗಿತ್ತು? ಮುಂದೆ ಈ ರಸ್ತೆಯಲ್ಲಿ ಓಡಾಡೋಕ್ಕೆ ದುಡ್ಡು ಕೊಡಬೇಕಾಗಬಹುದು, ಹೇಳೋಕ್ಕಾಗಲ್ಲ. ನೋಡಿ, ಈಗ ಬ್ರಿಗೇಡ್ ರೋಡು, MG ರೋಡು, ಇವು ಎರಡೇ ರೋಡ್ಗಳು ಅಂತ ಮಾತ್ರ ಅಲ್ಲ, ಸುಮಾರು ರೋಡ್ಗಳು ಕೂಡ ಪ್ರಮುಖವಾದಂತಹ ರೋಡ್ಗಳನ್ನು ನಾವು ಬೆಂಗಳೂರಿನಲ್ಲಿ ನೋಡಬಹುದು. ಇದನ್ನೇನಾದರೂ ಖಾಸಗಿ ಸಂಸ್ಥೆಯವರಿಗೆ ನಾವು ನಿರ್ವಹಣೆ ಮಾಡೋಕೆ ಅಂತ ಕೊಟ್ವಿ ಅಂದರೆ, ನಾವು ನಿರ್ವಹಣೆ ಮಾಡ್ತಾ ಇದ್ದೀವಿ, ಇಲ್ಲಿ ನೀವು ಓಡಾಡಬೇಕು ಅಂತಂದರೆ ಟ್ಯಾಕ್ಸ್ ಕಟ್ಟಬೇಕು ಅಥವಾ ಬಿಲ್ ಕಟ್ಟಬೇಕು, ಫೀ ಕಟ್ಟಬೇಕು ಅಂತ ಏನಾದರೂ ರೂಲ್ಸನ್ನು ಜಾರಿಗೆ ತಗೊಂಡು ಬಂದರು ಅಂದರೆ ಅವಾಗ ಏನು ಮಾಡ್ತೀರಾ? ಜಿಬಿಎ ಅಧಿಕಾರಿಗಳು ಖಾಸಗಿ ಸಂಸ್ಥೆಯವರಿಗೆ ಇದನ್ನು ಅಂದರೆ ರೋಡ್ಗಳನ್ನು ನಿರ್ವಹಣೆ ಮಾಡೋಕೆ ಕೆಲಸ ಹೇಳೋಕೆ ಜಿಬಿಎನ ಕ್ರಿಯೇಟ್ ಮಾಡಲಾಯ್ತಾ? ಜಿಬಿಎನ ಸ್ಥಾಪನೆ ಮಾಡಲಾಯ್ತಾ? ಹಾಗಾದರೆ ಜಿಬಿಎ ಅಧಿಕಾರಿಗಳು ಏನು ಮಾಡ್ತಾರೆ? ಪ್ರಮುಖವಾಗಿ ಖಾಸಗಿಯವರಿಗೆ MG ರೋಡು, ಬ್ರಿಗೇಡ್ ರೋಡು ರಸ್ತೆಗಳನ್ನು ವಹಿಸಿದ್ರೆ ನಿಮ್ಮ ಕೆಲಸ ಆದರೂ ಏನು ಸ್ವಾಮಿ? ಹಾಗಾದರೆ ಅಭಿವೃದ್ಧಿ ಮಾಡೋಕೆ ನೀವಾ ಅಥವಾ ಖಾಸಗಿ ಸಂಸ್ಥೆಯವ್ರ ಮುಂದೆ ಬರಬೇಕಾ? ಅಭಿವೃದ್ಧಿ ಮಾಡಬೇಕಾಗಿರೋದು ನೀವು. ಇನ್ನು ಈ ರಸ್ತೆಯಲ್ಲಿ ಮುಂದೆ ಏನಾದರೂ ಈಗ ಆಕಸ್ಮಿಕವಾಗಿ ಖಾಸಗಿ ಸಂಸ್ಥೆಗಳು ಮುಂದೆ ಬಂದು ನಾವೇ ಈ ರೋಡನ್ನು ನಿರ್ವಹಣೆ ಮಾಡ್ತೀವಿ ಅಂತ ಏನಾದರೂ ನಿರ್ವಹಣೆ ಮಾಡೋಕೆ ಮುಂದಾದರೆ, ಈ ರಸ್ತೆಯಲ್ಲಿ ನಾವು ನೀವು ಓಡಾಡೋಕೆ ಬೆಂಗಳೂರಿಗರು ದುಡ್ಡು ಕೊಡಬೇಕಾಗಬಹುದು, ಹೇಳೋಕ್ಕಾಗಲ್ಲ. ಇದೇ ವಿಚಾರವಾಗಿ ಜಿಬಿಎ ಮುಖ್ಯ ಆಯುಕ್ತರಾದಂತಹ ಮಹೇಶ್ವರ್ ರಾವ್ ಮಾತನಾಡಿದ್ದಾರೆ. ಮೊದಲು ನೋಡ್ಕೊಂಡು ಬಂದ್ಬಿಡೋಣ ಅವ್ರು ಏನು ಮಾತನಾಡಿದ್ದಾರೆ ಅಂತ. ಫಸ್ಟ್ ಅವರ್ ಫೋಕಸ್ ಈಸ್ ದ್ಯಾಟ್ ಪ್ರತಿ ಇರ್ತಕ್ಕಂಥ ನಾವು ಏನು ರೋಡ್ಸ್ ವಿಚ್ ಆರ್ ನಾನ್ DLP ಅದನ್ನ ಒಂದು ಲೇಯರ್ ಕ್ಯಾಪಿಟಲ್ ಕಾಸ್ಟ್ ಮಾಡಿ ರಿಪೇರ್ ಮಾಡಿಸ್ಲಿಕ್ಕೆ ನಾವು ವ್ಯವಸ್ಥೆ ಮಾಡ್ತೀವಿ. ಆಮೇಲೆ ಎಲ್ಲ ರೋಡ್ಸನ್ನು ಮೇಂಟೆನೆನ್ಸ್ ಮಾಡಲಿಕ್ಕೆ ಖಂಡಿತ ಒಂದು ಒಳ್ಳೆ ಏಜೆನ್ಸಿ ಮುಖಾಂತರ ಮಾಡಬೇಕು. ಮೊದಲು ನಾವು AMC ಅಂತ ಹೇಳಿ ಕೆಲವು ಜನರಿಗೆ ಕೊಡ್ತಾ ಇತ್ತು, ದಟ್ ಈಸ್ ನಾಟ್ ವೆರಿ ಇಫೆಕ್ಟಿವ್ ಅಂತ ಹೇಳಿ ಭಾವನೆ ಇದೆ.
ಕೆಲವು ಜಾಗದಲ್ಲಿ ಒಳ್ಳೆ ಕೆಲಸ ಮಾಡ್ತಾರೆ, ಕೆಲವು ಜಾಗದಲ್ಲಿ ಪುಲ್ ಅಪ್ ಮಾಡ್ತಾ ಇರಬೇಕು. ಆ್ಯಂಡ್ ಈಗ ಕಾರ್ಪೊರೇಷನ್ ನಮ್ಮ ಜನರು ಸ್ವಲ್ಪ ಬೇರೆ ಬೇರೆ ಕೆಲಸದಲ್ಲಿ ಬ್ಯುಸಿ ಆಗಿಬಿಟ್ರೆ ಸೂಪರ್ವಿಷನ್ ಮಾಡೋದು ಮಾಡಬೇಕಾಗ್ತದೆ. ಅದು ಸರಿ ಅಷ್ಟು ಎಫಿಷಿಯೆಂಟ್ ಆಗಿ ಮಾಡ್ತಾ ಇಲ್ಲ. ಅದಕ್ಕೆ ವಿ ವಿಲ್ ಲುಕ್ ಅಟ್ ದಿಸ್ ಮಾಡೆಲ್ ಆಲ್ಸೋ ವೆದರ್ ವಿ ಕ್ಯಾನ್ ಗಿವ್ ಇಟ್ ಟು ಒನ್ ಮಿಕ್ಸ್ ಆಫ್ ರೋಡ್ಸ್ ಕ್ಯಾನ್ ಬಿ ಗಿವನ್ ಇನ್ಕ್ಲೂಡಿಂಗ್ ಮೇಂಟೆನೆನ್ಸ್ ಫಾರ್ an agency. Looks to be a good idea depending on finances ನಾವು ಮಾಡ್ತೀವಿ. ಫಸ್ಟ್ ಅವರ್ ಫೋಕಸ್ ಈಸ್ ದ್ಯಾಟ್ ಪ್ರತಿ ಇರ್ತಕ್ಕಂಥ ನಾವು ಏನು ರೋಡ್ಸ್ ವಿಚ್ ಆರ್ ನಾನ್ DLP ಅದನ್ನು ಒಂದು ಲೇಯರ್ ಕ್ಯಾಪಿಟಲ್ ಕಾಸ್ಟ್ ಮಾಡಿ ರಿಪೇರ್ ಮಾಡಿಸ್ಲಿಕ್ಕೆ ನಾವು ವ್ಯವಸ್ಥೆ ಮಾಡ್ತೀವಿ. ಆಮೇಲೆ ಎಲ್ಲ ರೋಡ್ಸನ್ನು